ಚೆನ್ನಾಗಿ ಗುರು ಅವನು. ಇಲ್ಲೊಂದು ಹಾಸ್ಪಿಟ್ಲ್ ಇದೆ, ದೃಷ್ಟಿ ಐ ಹಾಸ್ಪಿಟಲ್. ಬಟ್ ಎಲ್ಲರೂ ಶಂಕರ್ ಹಾಸ್ಪಿಟ್ಲೇ ಇಷ್ಟ. ಅವಾಗೆಲ್ಲ ಶಂಕರ್ ಹಾಸ್ಪಿಟ್ಲ್ ಆಗಿದ್ರೆ ಅಯ್ಯೋ ಅಲ್ಲಿ ಯಾವುದೋ ದೊಡ್ಡ ದೇವಸ್ಥಾನ ಅದು ಎದುರುಗಡೆ ದೊಡ್ಡ ಹಾಸ್ಪಿಟ್ಲ್ ಆಗಿದೆ ಅಂತ ದೊಡ್ಡದಾಗ್ಬಿಟ್ಟಿತ್ತು, ನ್ಯೂಸ್ ಆಗ್ಬಿಟ್ಟಿತ್ತು ಆಗಿನ ಕಾಲ ಅಂತಿರ್ತೀನಿ ನಾನು. ಆಮೇಲೆ ಅಜ್ಜ ಅನ್ಕೊಂಬಿಡ್ತಾರ ಅಂತ ನಾನು ಆಗಿನ ಕಾಲ ಅಂತಲೇ ಅಂತೇಳಿ. ಬಟ್ ಏನೇ ಆದ್ರೂ ಒಂದು ನನಗೆ ಸಪೋರ್ಟ್ ಬರ್ತಾಯಿದೆ ಇನ್ಸ್ಟಾಗ್ರಾಮಲ್ಲಿ, ಹೆವಿ ಖುಷಿ ಆಗ್ತಾಯಿದೆ ನನಗೆ. ನಂಗೆ ಬರ್ತಾ ಇರೋ ವ್ಯೂಸ್ ಇರ್ಬೋದು, ಬಟ್ ಅದನ್ನ ಅಂದ್ಕೊಳ್ಳಿ 3,000-4,000 ಜನ ನೋಡ್ತಾರೆ ಒಂದು ದಿನಕ್ಕೆ ಅಂದರೆ, ಎದುರುಗಡೆ 3,000-4,000 ಜನ ಎಷ್ಟು ಅನಿಸುತ್ತೆ. ಇದನ್ನೆಲ್ಲ ರೀಲ್ ಮಾಡ್ತಾ ಇದ್ದಾರೆ ಇವಾಗ. ಬಟ್ ಅದು ಎಷ್ಟು ಅನಿಸುತ್ತೆ, ಖುಷಿ ಆಗಲ್ವ ಅದು. ಆ್ಯಂಡ್ ಮೆಸೇಜ್ ಮಾಡ್ತಾ ಇದ್ದಾರೆ, ಒಳ್ಳೇದಾಗಲಿ, ಚೆನ್ನಾಗಿ ಮಾಡ್ತಾಯಿದ್ದೀರಾ. ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನಾನು ಬಲ್ಲವನ್ನೇ ಬಲ್ಲ ಬೆಲ್ಲದ ರುಚಿಯ. ಸೊ ನೋಡಿ, ಇದೆ APMC ಶಿವಮೊಗ್ಗದ ಎಂಟ್ರಿ ಆಗ್ತಾಯಿದ್ದೀನಿ. ಎಲ್ಲಿದ್ದೆ? ಬಲ್ಲವನ್ನೇ ಬಲ್ಲ ಬೆಲ್ಲದ ರುಚಿಯ. ಯಾರೋ ಒಬ್ಬರು ಮೆಸೇಜ್ ಮಾಡಿದರು, ನನ್ನ ಜೂನಿಯರ್ ಅವರು. ನಿಮ್ಮ ಕಮಿಟ್ಮೆಂಟು ಅದೆಲ್ಲ ಬೇಕಾಗುತ್ತೆ ಈ ಥರದ್ದು ಮಾಡೋಕ್ಕೆ, ಒಳ್ಳೇದಾಗಲಿ ಅಂತ. ಯಾಕಂದರೆ ನನಗೆ ಗೊತ್ತು ಅಷ್ಟು ಈಸಿ ಇಲ್ಲ ಅಂತ ಕೆಲಸ. ಏನು ಗೊತ್ತಾ, ಇಫ್ ಯು ಆರ್ ಲೇಜಿ ಯು ಕಾಂಟ್ ಇವನ್ ಕನೆಕ್ಟ್ ದ ಗೋಪ್ರೋ. ಮೈಕ್ನ ಗೋಪ್ರೋ ಕನೆಕ್ಟ್ ಮಾಡಿ, ಗೋಪ್ರೋಗೆ ಮೈಕ್ ಕನೆಕ್ಟ್ ಮಾಡಿ ಅಥವಾ ಗೋಪ್ರೋಗೆ ಮೈಕ್ನ ಲೈಕ್ ಸಿಂಕ್ ಮಾಡಿ ಫೋಟೋಲಾಗ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಮಾಡಿದವ್ರಿಗೆ ಗೊತ್ತು, ಮಾಡ್ತಾ ಇರೋರಿಗೆ ಗೊತ್ತು. ಆಮೇಲೆ ಎಡಿಟಿಂಗಲ್ಲಿ ಅದನ್ನು ಹೆಂಗೆ ತೊಗೋಬೇಕು ಅಂತಲೂ ಅಷ್ಟೇ ಮಾಡಿದವ್ರಿಗೆ ಗೊತ್ತು, ಮಾಡ್ತಾ ಇರೋರಿಗೆ ಗೊತ್ತು. ಬೇರೆಯವರಿಗೆಲ್ಲ ಏನು ಹೇಳೋಣ. ಸೊ ನಾನು APMC ಒಳಗಡೆ ಓಡಾಡ್ತಾ ಇದ್ದೀನಿ, ನೋಡ್ಬೋದು ನೀವು. ಇದೆಲ್ಲ ಅಡಿಕೆ ಮಾಫಿಯಾ ಅಂತಾರೆ ಗೊತ್ತಾ. ಅಡಿಕೆ ಮಾಫಿಯಾ ಇದು. ಅಂದರೆ ನಾನು ಒಳ್ಳೆ ಟರ್ಮಲ್ಲಿ ಹೇಳ್ತಿರೋದಪ್ಪ, ಮತ್ತು ಯಾರು ಸಿಟ್ಟಾಗಬೇಡಿ. ಇದೆಲ್ಲ ಅಡಿಕೆ ಮಾಫಿಯಾ ಅಂತ ಅಂದ್ಬಿಟ್ಟು ಎಲ್ಲ APMC ಅಂಗಡಿಗಳಿವು. ಯಾರ್ಯಾರು APMC ನೋಡಿಲ್ಲ, ಶಿವಮೊಗ್ಗ ಮಾಮ್ಕೋಸಿಲ್ ನೋಡಿ, ಇದು ಮೇನ್ ಆಫೀಸು. ನಾನಿಲ್ಲೊಂದು ಕಾಸಲಿ ಇಂಟರ್ವ್ಯೂ ಕೊಟ್ಟಿದ್ದೆ ಜಾಬ್ಗೆ, ಆಗಿಲ್ಲ. ಸೊ ದ ಮಲ್ನಾಡು ಅರೇಕಾ ನೋಡಿ, ಇದೇ ಥರ ಬರೀ ಅರೇಕಾ ಎಲ್ಲ ಅರೇಕಾ. APMC ಅಂದರೆ ಅದೇ ಅಲ್ವಾ, ಅಂದರೆ ಶಿವಮೊಗ್ಗ APMC ಮೇನ್ ಅರೇಕಾ. ಬೇರೆ ಕಡೆ ಎಲ್ಲ ಅದು ಇದು ಇರುತ್ತೆ, ತರಕಾರಿ ಅದೇ ಇದು. ಆ್ಯಂಡ್ ಇಲ್ಲೂ ಇದೆ ನೋಡಿ ಗವರ್ಮೆಂಟ್ಸ್ ಕಾಣಿಸ್ತು. ಇದೆ ಬೇರೆದಿದೆ, ಬಟ್ ಅರೇಕಾ ಪ್ಲಸ್ ಪಾಯಿಂಟು ತುಂಬ ಅಂದರೆ ಅರೇಕಾನೇ. ಆ್ಯಂಡ್ ಇನ್ನೊಂದೇನು ಅಂದರೆ, ನಮ್ಮ ಶಿವಮೊಗ್ಗಕ್ಕೆ ಅಂತಲೇ ಬೇರೆ ಡಿಸ್ಟಿಕ್ಕವ್ರು ಬಂದು ಅಡಿಕೆನ ಹಾಕಿ ಹೋಗ್ತಾರೆ. ಇವಾಗ ಕಮೆಂಟ್ ಮಾಡ್ರಪ್ಪ ಬಂದು, ಅವತ್ತು ಬಂದು ಬಸ್ ಕನೆಕ್ಟಿವಿಟಿ ಏನೇನೋ ಬಡದ್ರಲ್ಲ, ಇವತ್ತು ಬಂದು ಹೇಳಿ ನೀವು ಅರೇಕಾಗೋಸ್ಕರ ಇಲ್ಲ ಅಡಿಕೆ ಇದು ಮಾಡೋಕ್ಕೆ ಅಂತ ಶಿವಮೊಗ್ಗ ಬಂದೇ ಇಲ್ಲ ನೀವು ಸೇಲ್ ಮಾಡೋಕ್ಕೆ ಅಡಿಕೆನ ಅಂತ ಅಂದರೆ ನೀವು ಬಂದು ಕಮೆಂಟ್ ಮಾಡಿ. ಅವತ್ತು ಬಂದು ಕಮೆಂಟ್ ಮಾಡಿದ್ರು ಬಸ್ ಕನೆಕ್ಟಿವಿಟಿ ಇದಕ್ಕೆ. ಇವತ್ತು ನಿಮಗೆ ಇದಿದ್ರೆ ಬಂದು ಮಾಡಿ ನೋಡೋಣ. ಸೊ APMC ಒಳಗಡೆ ಇದ್ದೀನಿ. ಸೊ ಇನ್ನೊಂದೇನು ಅಂದರೆ APMC ಇನ್ನೊಂದೇನು ಏನದು ಪ್ಲಸ್ ಪಾಯಿಂಟ್ ಅಂದರೆ, ಈ ರೋಡಲ್ಲಿ ಹೆವಿ ಅವಾಗ ಶಾರ್ಟ್ ಮೂವಿ ನಮ್ಮ ಕಾಲದಲ್ಲಿ. ಓಹೋ ಬಸ್ಸು ಈ ರೋಡಲ್ಲಿ ಹೆವಿ ಶಾರ್ಟ್ ಮೂವೀಸು. ಇನ್ನೊಂದು ಆ ಕಡೆ ರೋಡ್ ಇದೆ, ಈ ರೋಡಲ್ಲಿ ಶಾರ್ಟ್ ಮೂವೀಸು ಇಲ್ಲ ಗಾಡಿ ಕಲಿಯೋರು ಇಲ್ಲ ಫೋಟೋಶೂಟು ಅದೆಲ್ಲ ನಡೆಯುತ್ತೆ. ಇವಾಗಲೂ ನಡೀತಿದೆಯಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಕಾಲದಲ್ಲಿ ಹೆವಿ ನಡೀತಿತ್ತು. ನಮ್ಮ ಕಾಲದಲ್ಲಿ ಅಂದರೆ ನಾವು ಗಿಲೇಜಲ್ಲಿ ಇದ್ದಾಗ. ಸೊ ಇವೆರಡು ಇಲ್ಲಿ ಕ್ರೀಡಾಡಕ್ಕೆ ಬರ್ತಿದ್ವಿ ನಾವು ಅವಾಗ. ಸೊ ನೋಡಿ ಎಷ್ಟು ಖಾಲಿ ಇದೆ. ಸೊ ಅವಾಗ ಗಾಡಿ ಕಲಿಯೋಕ್ಕೂ ಬರ್ತಾರೆ ಒಬ್ಬೊಬ್ಬರು. ಆ್ಯಂಡ್ ಹೇಳಿದ್ನಲ್ಲ, ಫೋಟೋಶೂಟ್ ಅಂತೂ ನಡೀತಾ ಇರುತ್ತೆ. ಆ್ಯಂಡ್ ಸ್ವಲ್ಪ ಜನ ಪ್ರೀ ವೆಡ್ಡಿಂಗ್ ಶೂಟೆಲ್ಲ ಮಾಡ್ಕೊಬಿಟ್ಟಿದ್ದಾರೆ ಈ ರೋಡಲ್ಲಿ, ಇಷ್ಟು ಖಾಲಿ ಇರುತ್ತೆ ಅಂತೇಳಿ. ಸೊ ಬೇಕಾದ್ರೆ ಇನ್ನೊಂದು ಸಲ ಈ ಕಡೆಯಿಂದ ಹೋಗಿ ಬರ್ಬೋದು ನಾನು, ಈ ರೋಡ್ ಚೆನ್ನಾಗಿದೆ ಅಂತೇಳಿ. ಬೇಡ, ಬಟ್ ಹೊರಗಡೆ ಹೋಗೋಣ. ಸೊ ಇದು ಹಿಂದ್ಗಡೆ ಗೇಟು APMCದು. ನೋಡಿ ಹಿಂದ್ಗಡೆ ಗೇಟಿಂದ ಬಂದರೆ ಈಗ ರೈಟ್ಗೆ ಹೋದರೆ ನಾನು ಚೌಕಿಗೆ ಹೋಗ್ತೀನಿ. ಇದೆಲ್ಲ ವಿನೋದ್ ನಗರ. ಓಕೆನಾ ಮೋಟೋಲಾಗ್ನ 2 ಭಾಗ ಮಾಡಿ ಒಂದು 8 ಗಂಟೆ ಅಷ್ಟೊತ್ತಿಗೆ ಹಾಕ್ಬೇಕು, 7:30 8 ಗಂಟೆಗೆ. ಇನ್ನೊಂದನ್ನ ಬೆಳಿಗ್ಗೆಗೆ ಹಾಕಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ, ಸೊ ನಾಳೆಗೆ ನಂಗೆ ಕೆಲಸ ಇರಲ್ಲ ಎಡಿಟಿಂಗ್ದು. ಆವಾಗ ನಾನು ಲೈಕ್ ನೆಕ್ಸ್ಟ್ ಯಾವ್ದಾದ್ರು ಕಂಟೆಂಟ್ನ ಮತ್ತೆ ಬೆಳಗ್ಗೆ ಹಾಕೋದು. ಸೊ ನಾನು ನನ್ನ ಟೈಮಿಂಗ್ನ ಅಕಸ್ಮಾತ್ ರೀಶೆಡ್ಯೂಲ್ ಮಾಡ್ಕೋಬೇಕು ಅಂದರೆ ಐ ಹ್ಯಾವ್ ಎ ಚಾನ್ಸ್ ನೋ. ಇವಾಗಲೇ ರೀಶೆಡ್ಯೂಲ್ ಮಾಡಿಕೊಂಡು ಮಾಡಬೇಕು. ಸೊ ನೈಟ್ನ ಯುಟಿಲೈಸ್ ಮಾಡ್ಕೋಬೇಕು. ನೈಟ್ ಏನಾಗ್ತಿದೆ ಅಂದರೆ ಜಸ್ಟ್ ಊಟ ತಿಂಡಿ ನಿದ್ದೆ ಆಗ್ತಾಯಿದೆ. ನೈಟ್ ಊಟ ತಿಂಡಿ ನಿದ್ದೆ ಅಲ್ಲ, ನೈಟ್ ಊಟ ಆಗಿಬಿಟ್ಟು ಸರಿ ಪಾಚಿ ಆಗ್ತಾಯಿದೆ. ಸೊ ಅದನ್ನು ನೈಟ್ನ ಹೆಂಗಾರು ಮಾಡಿ ಯುಟಿಲೈಸ್ ಮಾಡ್ಕೋಬೇಕು. ಸೊ ಎಲ್ಲ ಏನು ಅಂದ್ಕೊಂಡಿದ್ದಾರೆ ಅಂದರೆ ಮೈಕ್ ಹಾಕ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ.
ಬಟ್ ಗಾಯ್ಸ್ ಏನು ಗೊತ್ತಾ, 3 ಗಂಟೆ 3ರಿಂದ 4 ಗಂಟೆ ಕೂರ್ತೀನಿ ನಾನು ಎಡಿಟಿಂಗಿಗೆ. ಒಂಚೂರು ಆ ಕಡೆ ಈ ಕಡೆ ಆಯಿತು ಮೈಕ್ದು ಅಂದರೆ ಮತ್ತೆ ಫಸ್ಟಿಂದ ಕ್ಲಿಪ್ನ ಆ್ಯಡ್ ಮಾಡಬೇಕು. ಅದೆಲ್ಲ ಬಿಡಿ, ಎಡಿಟಿಂಗ್ದೆಲ್ಲ ಬಿಡಿ, ಸೈಡ್ಗೆ ಹಾಕ್ಬಿಟ್ಟು ಅದೆಲ್ಲ ಎಡಿಟಿಂಗ್ ಮಾಡಿ ಅರ್ಧ ಗಂಟೆ 3/4 ಗಂಟೆ ಕೂತು ಅಪ್ಲೋಡ್ ಮಾಡಿ ಆ ಟೈಟ್ಲಿದೆ ಗೊತ್ತಾ, ಟೈಟ್ಲ್ ಕೊಡೋದಿರೋದು ಗೊತ್ತಾ, ಏನು ಟೈಟ್ಲ್ ಕೊಡಲಿ ಈ ವಿಡಿಯೋ ಲೈಕ್ ಟ್ರೆಂಡಿಂಗ್ ಆಗಬೇಕು, ಎಲ್ಲರಿಗೂ ಗೊತ್ತಾಗಬೇಕು ಈ ವಿಡಿಯೋ ಅಂತ ಎಷ್ಟು ಕಷ್ಟಪಟ್ಟು ಟೈಟ್ಲ್ ಕೊಟ್ಟು ಒಂದು ಡಿಸ್ಕ್ರಿಪ್ಷನ್ ಕೊಟ್ಟು ಡಿಸ್ಕ್ರಿಪ್ಷನ್ನ ಚಾಟ್ ಜಿ ಪಿ ಟಿಗೆ ಹಾಕಿ ಚಾಟ್ ಜಿ ಪಿ ಟಿ ಹತ್ರ ಒಂದು ಡಿಸ್ಕ್ರಿಪ್ಷನ್ ತೊಗೊಂಡು ಅಷ್ಟೆಲ್ಲ ಮಾಡಿ ಹಾಕಿದ್ಮೇಲೆ ಗಾಯ್ಸ್ ಒಂದೊಂದು ದಿನ ಬರೀ 15-20 ವ್ಯೂಸ್ ಬರುತ್ತೆ. ಸೊ ಹಿಂದಿನ ದಿನದ್ದು 3-4 ಗಂಟೆ ಇರೋದು ಗೊತ್ತಾ ನಂದು. ಆ 3-4 ಗಂಟೆ ಏನು ಯೂಸ್ ಆಯಿತು. ಸೊ ಇಷ್ಟೆಲ್ಲ ಆದಮೇಲೂ ಕೂಡ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಆಗಲ್ಲ ಗಾಯ್ಸ್, ಮೋಟಿವೇಶನ್ನೇ ಬರಲ್ಲ. ಅದು ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೆ ಗೊತ್ತು. ಆ್ಯಂಡ್ ನಾನೇನು ಪ್ರೈಮರಿ ಡೇಸಲ್ಲಿದ್ದೀನಿ, ಸೊ ನನಗೆ ಬರ್ನೌಟ್ ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇದೆ. ಬಟ್ ಹೆಂಗೆ ಅಂದರೆ ಅದನ್ನು ಯಾರಾದರೂ ಹೇಳ್ಕೊಳಕ್ಕಾಗಲ್ಲ. ಜನ ಏನಕ್ಕೋತಾರೆ, ಏನೋ ಮಜಾ ಮಾಡ್ಕೊಂಡು ಓಡಾಡ್ತಾರೆ. ಆ ಥರ ಮೆಸೇಜ್ ಬಂದಿದೆ ನನಗೆ, ಮಜಾ ಮಾಡ್ತಾ ಇದೆಯಲ್ಲಪ್ಪ ಲೈಫಲ್ಲಿ, ಮಜಾ ಮಾಡೋ ಅಂತ. ಮಜಾ ಮಾಡ್ತಾಯಿದ್ದೀನಿ, ನಂಗೆ ಇಷ್ಟ ಇದು, ಈ ಕೆಲಸ ನಂಗೆ ಇಷ್ಟ. ಬಟ್ ನೀನು ಯಾವ್ದು ಇಷ್ಟ ಅಂದ್ಕೊಂಡು ಮಾಡೋಕ್ಕೆ ಹೋಗ್ತೀಯ ಗೊತ್ತಾ, ಅಷ್ಟೇ ಕಷ್ಟ ಇರುತ್ತೆ. ಇದು ಹೆಂಗೆ ಅಂದರೆ, ನೀನು ಯಾವ್ದಾದ್ರು ಹುಡುಗಿನ ಇಷ್ಟಪಟ್ಟರೆ ಅವ್ರ ನಖರಗಳನ್ನ ತಡ್ಕೊಳ್ಳೇಬೇಕು, ಇಲ್ಲ ಅಂದರೆ ಕಷ್ಟ ಆಗುತ್ತೆ ಜೀವನ. ಇಷ್ಟಪಟ್ಟವ್ರು ಉಳಿಬೇಕು ಅಂದರೆ ನಖರಗಳನ್ನ ಸಹಿಸ್ಕೋಬೇಕಾಗುತ್ತೆ. ಒಳ್ಳೆ ಮೋಟಿವೇಶನ್ ಕೊಟ್ಟೆ ನಾ, ಥ್ಯಾಂಕ್ಸ್ ಅಣ್ಣ. ಬಟ್ ನಾನು ಹೋಗ್ತೀನಿ ವಾಪಸ್ ಮತ್ತೆ ಲಕ್ಷ್ಮೀ ಟಾಕೀಸ್ಗೆ ಬಂದು. ಅಯ್ಯೋ ಲಕ್ಷ್ಮೀ ಟಾಕೀಸ್ ಅಂದರೆ ನೆನಪಾಯ್ತು ಗಾಯ್ಸ್. ಲಕ್ಷ್ಮೀ ಟಾಕೀಸ್ ಇದೆಯಾ ಗಾಯ್ಸ್ ಇವಾಗ? ನಿಮ್ಗೊಂದು ಕ್ವಶನ್ ಶಿವಮೊಗ್ಗದವ್ರಿಗೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಆದರೂ ಕೇಳ್ತಾ ಇದ್ದೀನಿ, ಇದೆಯಾ ಇಲ್ವಾ ಅಂತ. ಇಷ್ಟೊತ್ತಿಗೆ ಗೊತ್ತಾಗಿದ್ದರೆ ಕಮೆಂಟ್ ಮಾಡಿ, ಇಲ್ಲ ಅಂತ. ಅಕಸ್ಮಾತ್ ಯಾರು ಗೊತ್ತಿಲ್ಲದವರು ನನ್ನ ಕಮೆಂಟ್ಗೆ ನನ್ನ ಹೇಳೋದಕ್ಕೆ ಇವಾಗ ಕಾಯ್ತಾ ಇದ್ದರೆ ತೋರಿಸ್ತೀನಿ ರೀ ಲಕ್ಷ್ಮೀ ಟಾಕೀಸ್ ಎಷ್ಟು ಚೆನ್ನಾಗಿದೆ ಅಂತೇಳಿ. ಲಕ್ಷ್ಮೀ ಟಾಕೀಸ್ ಎಷ್ಟು ಚೆನ್ನಾಗಿದೆ ಕಾಣಿಸ್ತಾ ಇದೆಯಾ ಲೆಫ್ಟ್ಗೆ? ವಾವ್, ಲಕ್ಷ್ಮೀ ಟಾಕೀಸ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಲಕ್ಷ್ಮೀ ಟಾಕೀಸ್ದು ಇಲ್ಲ ಗಾಯ್ಸ್, ಹೊಡೆದು ಬಿಸಾಕಿ ಚಿತ್ರಾನ್ನ ಹೊಡೆದ್ರು. ಲಕ್ಷ್ಮೀ ಟಾಕೀಸೇ ಇಲ್ಲ ಇವಾಗ. ಅಲ್ಲಿ ಯಾವುದೋ ಮಾಲ್ ಆಗ್ತಾಯಿದೆಯೋ ಏನಾಗ್ತಾಯಿದೆಯೋ ಗೊತ್ತಿಲ್ಲ, ಬಟ್ ಲಕ್ಷ್ಮೀ ಟಾಕೀಸ್ ಇತ್ತು ಅವಾಗ. ನಾನು ಲಕ್ಷ್ಮೀ ಟಾಕೀಸಲ್ಲಿ ಏ ಜವಾನಿ ದಿವಾನಿ, ಧೂಮ್ 3, ವರುಡು, ಅಲ್ಲು ಅರ್ಜುನ್ ವರುಡು, ಆಪ್ತ ಮಿತ್ರ, ಆಪ್ತ ರಕ್ಷಕ, ಎಷ್ಟು ಮೂವಿ ನೋಡಿದ್ದೀನಿ ಗೊತ್ತಾ ಅಲ್ಲಿ ನಾನು. ಮತ್ತು ಅದು ಒಳ್ಳೊಳ್ಳೆ ಮೂವೀಸ್ ನೋಡಿದ್ದೀನಿ, ಹಿಂದಿ, ತೆಲುಗು, ತಮಿಳು ಎಲ್ಲ ಅಲ್ಲೇ ನೋಡಿದ್ದು ನಾನು ಆಲ್ಮೋಸ್ಟು. ಕನ್ನಡ ಮೂವಿ ಸ್ವಲ್ಪ ಕಮ್ಮಿ ಆಗ್ತಿದ್ರು ಅವರು, ಬಟ್ ಹಾಕಿದ್ರೆ ಒಳ್ಳೆ ಚಿಂದಿ ಮೂವಿನೇ ಆಗ್ತಿದ್ರು. ಸೊ ಲಕ್ಷ್ಮೀ ಟಾಕೀಸ್ ನೆನಪೋದು, ಬಟ್ ಇವತ್ತಿಗೆ ಲಕ್ಷ್ಮೀ ಟಾಕೀಸ್ ಇಲ್ಲ, ಹೋಯ್ತು. ಅದೇ ಥರ ಲಕ್ಷ್ಮೀ ಟಾಕೀಸ್ ಹೋಯ್ತು, ವಿನಾಯಕ ಟಾಕೀಸ್ ಹೋಯ್ತು, ಮಾಡರ್ನ್ ಟಾಕೀಸ್ ಹೋಗೋದಿದೆ, HPC ಟಾಕೀಸ್ ಹೋಯ್ತು. ನೋಡಿ ಈ ಥರ ಆಗ್ತಾಯಿದೆ. ಎಲ್ಲ ಭಾರತ್ ಸಿನಿಮಾಸ್ಗೆ ಓಡೋಗ್ತಾಯಿದ್ದಾರೆ ಶಿವಮೊಗ್ಗದಲ್ಲಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ. ಅನಿಸಿಲ್ಲ ಅಂದರೆ ಲೈಕ್ ಮಾಡಿ. ಒಟ್ಟಿನಲ್ಲಿ ನನಗೆ ಹೆಂಗಾರು ಮಾಡಿ ನನ್ನ ಕಂಟೆಂಟ್ನ ರೀಚ್ ಮಾಡಿಸಿ ಬೇರೆಯವರಿಗೆ, ಅಷ್ಟು ಕೇಳ್ಕೊತೀನಿ ನಾನು. ಸೊ ಎದುರುಗಡೆ ಹೋದರೆ ಜೈಲ್ ಸರ್ಕಲ್ಲು. ಯಾಕೆ ಇಲ್ಲಿ ಜೈಲ್ ಸರ್ಕಲ್ ಅಂತಾರೆ ಅಂದರೆ, ಹಿಂದ್ಗಡೆ ನಾನು ಬಂದನಲ್ಲ ಈಗ, ಈ ರೋಡು ಜೈಲ್ ರೋಡು ಸ್ಟ್ರೈಟ್ ಹೋದರೆ, ಸೊ ಎದುರುಗಡೆ ಇರೋ ಸರ್ಕಲ್ಗೆ ಜೈಲ್ ಸರ್ಕಲ್ ಅಂತಾರೆ. ಇಲ್ಲೆಲ್ಲ ಓಡಾಡಿದ್ದೀನಿ ನಾನು ಮೊನ್ನೆ, ಮತ್ತೆ ಬಂದಿದ್ದೀನಿ. ಇದೇ ಜೈಲ್ ಸರ್ಕಲ್ಲು, ಎದುರುಗಡೆ ಇದೆಯಲ್ಲ ಅದೇ ಜೈಲ್ ಸರ್ಕಲ್. ಸ್ಟೋರಿ ಹೇಳಿದ್ನಲ್ಲ ಆ ಸರ್ಕಲ್ದು ಇದೆ, ಜೈಲ್ ರೋಡ್ ಇದೆ ಅಂತೇಳಿ ಜೈಲ್ ಸರ್ಕಲ್ ಅಂತಾರೆ. ಬಟ್ ಶಿವಮೊಗ್ಗದಲ್ಲಿ ಹೆಂಗೆ ಅಂದರೆ ಸರ್ಕಲ್ ಹೆಸರು ಬೇರೆ ಇರುತ್ತೆ, ಅದು ನಿಜವಾದ ಸರ್ಕಲ್ಲೇ ಬೇರೆ ಇರುತ್ತೆ. ಅಂದರೆ ಅರ್ಥ ಆಯ್ತಾ? ಆ ಸರ್ಕಲ್ ನಾವು ಜೈಲ್ ಸರ್ಕಲ್ ಅಂತೀವಿ, ಬಟ್ ಅದಕ್ಕೆ ಬೇರೆ ಹೆಸರು ಇರುತ್ತೆ. ನಾವೀಗ ಸ್ಟೇಡಿಯಂ ಸರ್ಕಲ್ ಅಂತೀವಿ, ಸ್ಟೇಡಿಯಂ ಸರ್ಕಲ್ಗೇನು ಮಾವೀರ ಸರ್ಕಲ್ ಅಂತೇನೋ ಅಂತಾರೆ. ಆಮೇಲೆ ನಾವು 18C ಸರ್ಕಲ್ ಅಂತೀವಿ, 18C ಸರ್ಕಲ್ಗೇನೋ ಶಿವಮೂರ್ತಿ ಸರ್ಕಲ್ ಏನೋ ಅಂತಾರೆ. ಆ ಥರ ಬೇರೆ ಬೇರೆ ಹೆಸರಿದೆ. ಬಟ್ ನಾವು ಹೆಸರು ನಮ್ಗೆ ಯಾವುದು ಲ್ಯಾಂಡ್ ಮಾರ್ಕ್ ಇರುತ್ತೋ ಅದ್ರ ಮೇಲೆ ಸರ್ಕಲ್ ಅಂತ ಹೆಸರಿಟ್ಬಿಡ್ತೀವಿ. ಅದಕ್ಕೆ ನಿಜವಾಗ್ಲೂ ಬೇರೆ ಹೆಸರು ಇರುತ್ತೆ. ಮೊನ್ನೆ ಬಂದಾಗ ಹೇಳಿದ್ದೆ, ಎದುರುಗಡೆ ನಂಜಪ್ಪ ಹಾಸ್ಪಿಟ್ಲ್ ಇರುತ್ತೆ, ಒನ್ ಆಫ್ ದ ಓಲ್ಡೆಸ್ಟ್ ಹಾಸ್ಪಿಟ್ಲ್ ಇನ್ ಶಿವಮೊಗ್ಗ. ರಾಘವೇಂದ್ರ ಸ್ವಾಮಿ ಮಠ ರೋಡ್ ಇದು. ಇಲ್ಲಿ ಮುಂಚೆ ಲೆಫ್ಟ್ಗೆ ಕೆನರಾ ಬ್ಯಾಂಕ್ ಇತ್ತು, ಸೊ ಇಲ್ಲಿ ರೈಟಿಗೆ ನೋಡಿ, ಇದೇ ರಾಘವೇಂದ್ರ ಸ್ವಾಮಿ ಮಠ ಶಿವಮೊಗ್ಗದಲ್ಲಿ ಫೇಮಸ್ಸು. ಗುರುವಾರದೊತ್ತು ಜಾಸ್ತಿ ಜನ ಸೇರ್ತಾರೆ. ಇನ್ನು ಎದುರುಗಡೆ ಸರ್ಜಿಯವರು ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ, ಎಲ್ಲ ಸರ್ಜಿ. ಆ್ಯಂಡ್ ಲೆಫ್ಟಿಗೆ ಜ್ಯೂಸ್ ಇದೆ. ಈ ಜ್ಯೂಸ್ ಇಲ್ಲಿ ಯಾರ್ಯಾರು ಜ್ಯೂಸ್ ಕುಡ್ದಿದ್ದೀರಾ ಅಂತ, ಯಾರ್ಯಾರು ಇಲ್ಲಿ ಜ್ಯೂಸ್ ಕುಡ್ದಿರೋ ಲೈಕ್ ಮಾಡಿ. ಆ್ಯಂಡ್ ಜ್ಯೂಸ್ ಅಂಗಡಿ ಹೆಸರೇನು ಅಂತ ಕಮೆಂಟ್ ಮಾಡಿ. ನಾನೇನೋ ಹೇಳಬೇಕು ಅಂತಿದ್ದೆ ಅಲ್ವಾ, ನೋಡಿ ಹೇಳ್ತೀನಿ ಇವಾಗ.
ಏನಾಗಿದೆ ಅಂದರೆ ನಾನು ವ್ಲಾಗ್ಸು ಮತ್ತು ಇನ್ಸ್ಟಾಗ್ರಾಮ್ ಎರಡರಲ್ಲೂ ಕಂಟೆಂಟ್ನ ಶೇರ್ ಮಾಡ್ತಾಯಿದ್ದೀನಿ. ಬಟ್ಟು ಏನು ಅಂದರೆ ನೆಗೆಟಿವ್ ಆಗಿ ಏನು ಇಂಪ್ರೆಷನ್ ಆಗ್ತಿದೆ ನನಗೆ ಅಂದರೆ ಯೂಟ್ಯೂಬಲ್ಲಿ ವ್ಯೂಸ್ ಬರ್ತಾಯಿಲ್ಲ ಆ್ಯಂಡ್ ಸಬ್ಸ್ಕ್ರೈಬರು ಅಂತ ಏನು ಗ್ರೋತ್ ಆಗ್ತಾಯಿಲ್ಲ. ಸೊ ಇದನ್ನೇ ನಾನು ಆ್ಯಕ್ಚುಲಿ ಫುಲ್ ಟೈಮು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಮಾಡ್ತಾಯಿದ್ದೀನಿ. ಬಟ್ ಇದನ್ನೇ ಕಂಟಿನ್ಯೂ ಮಾಡಿದ್ರೆ ನನಗೆಲ್ಲೋ ನನ್ನ ಪರ್ಸ್ನಲ್ ಇದಕ್ಕೆ ಹೊಡ್ತಾ ಬೀಳುತ್ತೆ ಅಂತೇಳಿ ಯೂಟ್ಯೂಬ್ನ ನಾನು ಡಿಸೆಂಬರ್ ಆದಮೇಲೆ ಕಂಟಿನ್ಯೂ ಮಾಡಬಾರ್ದು ಅಂತ ಇದ್ದೀನಿ. ಬಟ್ ಅಕಸ್ಮಾತಾಗಿ 1K ಸಬ್ಸ್ಕ್ರೈಬರ್ ಆದರೆ ಐ ವಿಲ್ ಕಂಟಿನ್ಯೂ. 1K ಅಂತ ನಾನು ಮಿನಿಮಮ್ ಇಟ್ಕೊಂಡಿದ್ದೀನಿ. ಇವಾಗ ಆಲ್ಮೋಸ್ಟ್ 400 ಹತ್ರ ಇದ್ದಾರೆ. ಸೊ ನೀವು ಈ ರೀಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲಿಂಕು ಬಯೋದಲ್ಲಿದೆ, ಇಲ್ಲಾಂದರೆ ನಾನು ಹಾಕ್ತೀನಿ ಕೆಳಗಡೆ. ಸೊ ಪ್ಲೀಸ್ ಇಫ್ ಯು ಆರ್ ಸೀಯಿಂಗ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೀ ಆನ್ ಮೈ ಯೂಟ್ಯೂಬ್ ಚಾನಲ್ ವಿಕ್ಕಿ ಕುಂದನ್ ಅಂತ. ಓಕೆ, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದನ್ನೇ ಹೇಳೋಣ ಅಂತಿದ್ದೆ ಆವಾಗಲೇ ಸ್ಟಾರ್ಟಿಂಗಲ್ಲಿ, ಅದನ್ನೇ ಹೇಳ್ತೀನಿ ಲಾಸ್ಟಲ್ಲಿ ಇದ್ದಿದ್ದು. ಸೊ ನೀವು ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ವ್ಲಾಗ್ಗೆ ಒಂದು ಲೈಕ್ ಮಾಡಿ, ನಿಮ್ಗೇನು ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಶಿವಮೊಗ್ಗದವ್ರು ಯಾರ್ಯಾರು ಇದ್ದೀರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಗುಡ್ ಡೇ, ಥ್ಯಾಂಕ್ ಯು.